ನಮಸ್ಕಾರ. ಇವತ್ತು ನಾನು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಮಗೆಲ್ರಿಗೂ ಗೊತ್ತಿರುತ್ತೆ ಕಿಡ್ನಿ ಅಂದರೆ ತುಂಬ ಅತ್ಯಮೂಲ್ಯ ನಮ್ಮ ದೇಹಕ್ಕೆ. ಅದರಿಂದ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇತ್ತೀಚಿನ ದಿನಗಳಲ್ಲಿ ಎಸ್ಪೆಷಲಿ ವರ್ಕಿಂಗ್ ವುಮೆನಲ್ಲಿ ಕಾಮನ್ ಆಗಿ ಕಾಣ್ತಾ ಇದ್ದೀವಿ. ಯಾಕೆಂದರೆ ಭಾಳ ಹೊತ್ತು ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡುವಂಥದ್ದು ಇರುತ್ತೆ. ಮತ್ತು ವರ್ಕಿಂಗ್ ಪ್ಲೇಸಲ್ಲಿ ಟಾಯ್ಲೆಟ್ ವಿಸಿಟ್ ಮಾಡಲ್ಲ, ಯೂರಿನರಿ ಬ್ಲಾಡರ್ ಫುಲ್ ಆದರೂ ಅರ್ಜಿದ್ರೂ ಯೂರಿನ್ ಪಾಸ್ ಮಾಡಲ್ಲ, ಲಾಂಗ್ ಟೈಮ್ ಹೋಲ್ಡ್ ಮಾಡುವಂಥದ್ದು ಇದು ಸರ್ವೇ ಸಾಮಾನ್ಯ ಆಗಿದೆ. ಜೊತೆಗೆ ಹೈಡ್ರೇಷನ್ ಸಾಕಷ್ಟು ಅಡಿಕ್ವೇಟಾಗಿ ನೀರು ತಗೊಳ್ಳದೇ ಇರುವಂಥದ್ದು, ಪರ್ಸನಲ್ ಹೈಜೀನ್ ಚೆನ್ನಾಗಿ ಮೇಂಟೈನ್ ಮಾಡಬೇಕಾಗತ್ತೆ. ಮತ್ತು ಅಸೋಸಿಯೇಟೆಡ್ ಮೆಡಿಕಲ್ ಕಂಡೀಷನ್ಸ್ ಲೈಕ್ ಡಯಾಬಿಟೀಸ್, ಹೈಪರ್ಟೆನ್ಷನ್ ಅಥವಾ ಹೈಪೋಥೈರಾಯ್ಡ್ ಈ ಥರ ಮೆಡಿಕಲ್ ಕಂಡೀಷನ್ಸ್ ಇದ್ದರೆ, ಅಥವಾ ತಾವೇನಾದರೂ ಬೇರೆ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದು ತಮ್ಮ ಇಮ್ಯುನಿಟಿ ಕಡಿಮೆ ಇದ್ದರೆ, ಆಸ್ಮ್ಯಾಟಿಕ್ ಇರ್ಬೋದು, ಈ ರೀತಿ ಕಾಯಿಲೆಗಳಲ್ಲಿ ಇಮ್ಯುನಿಟಿ ಕಡಿಮೆ ಇದ್ದಾಗ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಸರ್ವೇ ಸಾಮಾನ್ಯ ಆಗುತ್ತೆ. ಆದರೂ ತಾವು ಎಚ್ಚೆತ್ಕೊಳ್ಬೇಕಾಗತ್ತೆ. ಯಾಕಂದರೆ ಕಿಡ್ನಿಗಳು ತುಂಬ ಅತ್ಯಮೂಲ್ಯವಾದ ಅಂಗವಾಗಿರೋದ್ರಿಂದ ನಾವು ಕಾಪಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಸಲಹೆಗಳೇನೆಂದರೆ, ಒಂದು, ತಾವು ಪರ್ಸನಲ್ ಹೈಜೀನ್ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಹೈ ಕಲರ್ಡ್ ಯೂರಿನ್ ಆಗದೆ ಇರೋಂಗೆ ನಿಮ್ಗೆ ಅರ್ಜ್ ಆಗಿದ ತಕ್ಷಣ, ಅರ್ಜೆನ್ಸಿ ಅಂದಿದ ತಕ್ಷಣ ಯೂರಿನ್ ಪಾಸ್ ಮಾಡಬೇಕು. ಅಡಿಕ್ವೇಟ್ ಲಿಕ್ವಿಡ್ಸ್ ಕನ್ಸಂಪ್ಷನ್ ಲೈಕ್ ವಾಟರ್, ಜ್ಯೂಸ್, ಟೆಂಡರ್ ಕೋಕೋನಟ್ ಆ ರೀತಿ ಜಾಸ್ತಿ ತೊಗೊಳ್ಬೇಕು. ಆ್ಯಂಡ್ ಎಸ್ಪೆಷಲಿ ಸಮ್ಮರಲ್ಲಿ ಜಾಸ್ತಿ ವಾಲ್ಯೂಮ್ ಆಫ್ ವಾಟರ್ ಕನ್ಸಂಪ್ಷನ್ ತೊಗೊಳ್ಬೇಕಾಗತ್ತೆ. ಜೊತೆಗೆ ನೀವು ಫ್ರೀಕ್ವೆಂಟಾಗಿ ಯೂರಿನರಿ ಬ್ಲಾಡರ್ ಎಂಟಿ ಮಾಡುವಂಥದ್ದು ಮಾಡಬೇಕು. ಕೆಲವೊಂದ್ಸರಿ ಇದನ್ನು ನೆಗ್ಲೆಕ್ಟ್ ಮಾಡಿದಂಥ ಸಿಚುವೇಷನಲ್ಲಿ ಎರಡು ಕಿಡ್ನಿಗಳು ಇನ್ಫೆಕ್ಷನ್ ಆಗ್ಬೋದು, ಪೈಲೋನೆಫ್ರೈಟಿಸ್ ಅಂತ ಹೇಳ್ತೀವಿ. ಅವಾಗ ನಮಗೆ ಚಳಿ ಜ್ವರ ಬರ್ಬೋದು, ಈ ರೀತಿ ಆಗುತ್ತೆ. ಪದೇ ಪದೇ ಯೂರಿನರಿ ಇನ್ಫೆಕ್ಷನ್ ಆದಾಗ ಕಿಡ್ನಿಗಳ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಜೊತೆಗೆ ಲಾಂಗ್ ಟೈಮ್ ಯೂರಿನ್ ಹಾಗೆ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಕಿಡ್ನಿ ಸ್ಟೋನ್ ಸಹ ಆಗ್ಬೋದು. ಸೊ ಈ ಸಮಯದಲ್ಲಿ ತಾವು ಎಚ್ಚೆತ್ತುಕೊಂಡು ಸರಿಯಾದ ಕ್ರಮವನ್ನು ತೆಗೆದುಕೊಂಡ್ರೆ ನಿಮ್ಮ ಕಿಡ್ನಿಗಳು ಜೋಪಾನವಾಗಿ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇರುತ್ತೆ. ಮತ್ತು ಯೂರಿನರಿ ಇನ್ಫೆಕ್ಷನ್ ಪದೇ ಪದೇ ಆಗೋದ್ರಿಂದ ಚಿಕ್ಕ ವಯಸ್ಸಿನ ಹೆಣ್ಮಕ್ಳಾದ್ರೆ ಇನ್ಫರ್ಟಿಲಿಟಿ ಆಗ್ಬೋದು ಇನ್ಫೆಕ್ಷನಿಂದ, ಇದೆಲ್ಲ ಆಗುವ ಸಾಧ್ಯತೆಗಳಿರೋದ್ರಿಂದ ತಾವು ಎಚ್ಚೆತ್ಕೊಳ್ಳಿ ಅಂತ ಈ ಮುಖನ ಮನವಿ ಮಾಡ್ತಾ ಇದ್ದೀನಿ. ಜೊತೆಗೆ ತಮಗೆ ಒಂದು ಕಿವಿ ಮಾತಂದರೆ, ನೀವು ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋದ್ರಿಂದ ನೀವು ನಿಮ್ಮ ಮನೆಗೆ ಒಂದು ದೊಡ್ಡ ಆಸ್ತಿ ಆಗೋದಲ್ಲದೆ ದೇಶಕ್ಕೂ ಸಹ ಒಂದು ದೊಡ್ಡ ಆಸ್ತಿ ಆಗ್ತೀರಾ ಅನ್ನೋದು ನನ್ನ ಭಾವನೆ.